Praise the Lord. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥಪೂರ್ಣವಾಗಿ ತಿಳಿದುಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ನೀಡಿ ಅವರಿಗೆ ಅನುಗ್ರಹಿಸಿರಿ. ಹಾಗೆ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 10ರಿಂದ. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 10ರಿಂದ. ದೇವರ ನಾಮಕ್ಕೆ ಸ್ತೋತ್ರ. ವಚನದ ಕಡೆಗೆ ಹೋಗೋಣ. ನೀವು ಶತ್ರುಗಳೊಡನೆ ಯುದ್ಧ ಮಾಡಲಾಗಿ ನಿಮ್ಮ ದೇವರಾದ ಯೆಹೋವನು ಅನುಗ್ರಹದಿಂದ ಅವರನ್ನು ನಿಮ್ಮಿಂದ ಅಪಜಯಪಡಿಸಿ ಸೆರೆ ಹಿಡಿದಾಗ, ನಿಮ್ಮಲ್ಲಿ ಯಾವನಾದರೂ ಸೆರೆಯವರಲ್ಲಿ ಸುಂದರ ಸ್ತ್ರೀಯರನ್ನು ಕಂಡು ಮೋಹಿಸಿ ಮದುವೆ ಮಾಡಿಕೊಳ್ಳಬೇಕೆಂದು ಅಪೇಕ್ಷಿಸಿದರೆ ಅವಳನ್ನು ಮನೆಗೆ ಕರಕೊಂಡು ಬರಲಿ. ದೇವರನಾಮಕ್ಕೆ ಸ್ತೋತ್ರವಾಗಲಿ. ತರುವಾಯ ಅವಳು ಕ್ಷೌರ ಮಾಡಿಸಿಕೊಂಡು ಉಗುರುಗಳನ್ನು ತೆಗೆದುಕೊಂಡು ಸೆರೆಯ ಬಟ್ಟೆಗಳನ್ನು ತೆಗೆದಿಟ್ಟು ಅವನ ಮನೆಯಲ್ಲಿ 1 ತಿಂಗಳಿನವರೆಗೆ ತಾಯಿ ತಂದೆಗಳ ವಿಯೋಗದ ನಿಮಿತ್ತ ಹಂಬಲಿಸಲಿ. ಆಮೇಲೆ ಅವನು ಅವಳನ್ನು ಹೆಂಡತಿಯನ್ನಾಗಿ ಮಾಡಿಕೊಳ್ಳಬಹುದು. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಈಗ ಯಾರಾದರೂ ಜೈಲಲ್ಲಿ ಇರುವಾಗ ಅಲ್ಲಿ ಒಂದು ಜೈಲಲ್ಲಿದ್ದಂಥ ಒಂದು ಸ್ತ್ರೀಯನ್ನಾಗಲಿ ಅಥವಾ ಬೇರೆ ಯಾರನ್ನಾದರೂ ಜೈಲಿಂದ ಬಂದ ಹುಡುಗಿಯರ ಅಕಸ್ಮಾತ್ ಏನೋ ತಪ್ಪು ಮಾಡಿದ್ರು ಜೈಲಿಗೆ ಹೋದಾಗ ಅಲ್ಲಿಂದ ಬಂದ ಮೇಲೆ ಅಂತ ಹುಡುಗಿಯರು ಅಂದ ಚಂದವನ್ನು ನೋಡಿ ಮದುವೆ ಆಗ್ಬೇಕು ಅಂತ ಏನಾದರೂ ಮನಸ್ಸಾದ್ರೆ ಅಂಥವರು ತಲೆಯನ್ನ ಸಂಪೂರ್ಣವಾಗಿ ಬೋಳಿಸಿಕೊಳ್ಳಬೇಕು. ಆಮೇಲೆ ಕೈ ಉಗುರು ಕಾಲು ಉಗುರುಗಳೆಲ್ಲ ಕತ್ತರಿಸಿಕೊಂಡು ಸ್ನಾನಗಳೆಲ್ಲ ಮಾಡಿ ಪರಿಶುದ್ಧಳಾಗಿ 1 ತಿಂಗಳು ತಂದೆ ತಾಯಿಯೊಂದಿಗೆ ಇರಬೇಕು. ಆಮೇಲೆ ಆ ಹುಡುಗಿಯನ್ನ ಮದುವೆ ಮಾಡಿಕೊಳ್ಳಬಹುದು ಅಂತ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. ಅನೇಕರು ಏನ್ ಮಾಡ್ತಾರೆ, ಜೈಲಿಗೆ ಹೋಗಿ ಬಂದವಳು ಹಾಗೆ ಮಾಡಿದ್ಲು ಹೀಗೆ ಮಾಡಿದ್ಲು ಅಂತೇಳಿ ದೂಷಣೆ ಮಾಡ್ತಾರೆ. ಅಂಥವಳು ಇಂಥವಳು ಅಂತೇಳಿ ಖಂಡಿತವಾಗಿ ದೂಷಣೆ ಮಾಡಬಾರ್ದು. ಅದೊಂದು ಸಮಯ ಹಾಗೆ ಇತ್ತು, ಹಾಗೆ ಆಯಿತು. ಒಂದು ವೇಳೆ ನಮಿಗೂ ನಮ್ಮ ಮಕ್ಕಳಿಗೂ ಬಂದರೆ ಗತಿ ಏನು? ಇದನ್ನು ನಾವು ಯೋಚನೆ ಮಾಡಬೇಕು. ಅದಕ್ಕೆ ಯಾರನ್ನು ಹೀಯಾಳಿಸಬಾರದು. ಆಮೇಲೆ ಅವರು ಒಳ್ಳೇದಾಗೋದಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಬುದ್ಧಿಗೆ ಬರ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲ ದೇವರ ಚಿತ್ತ. ಕೆಟ್ಟವರು ಒಳ್ಳೆಯವರಾಗ್ತಾರೆ, ಒಳ್ಳೆಯವರು ಕೆಟ್ಟವರು ಕೂಡ ಆಗ್ತಾರೆ. ಆದರೆ ಅಂಥವರನ್ನ ನೋಡಿ ಅವರನ್ನು ಮತ್ತೆ ಪರೀಕ್ಷಿಸಿ ಖಂಡಿತವಾಗಿ ಈ ಒಂದು ನಿಯಮವನ್ನ ಪಾಲಿಸಿ ಅಂಥವರನ್ನ ಮದುವೆಯಾಗಬಹುದು. ಯಾವಾಗಲೂ ಹೀಯಾಳಿಸಬಾರದು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಒಳ್ಳೆಯದರಲ್ಲಿ ಕೆಟ್ಟದ್ದು ಬರ್ತದೆ, ಕೆಟ್ಟದರಲ್ಲಿ ಒಳ್ಳೆಯದು ಕೂಡ ಬರುತ್ತದೆ. ಉದಾಹರಣೆಗೆ ಈಗ ತಾವರೆ ಹೂವು ಅಂದ್ರೆ ಬಹಳ ಒಳ್ಳೆಯ ಒಂದು ಹೂವಾಗಿದೆ, ಎಲ್ಲರಿಗೂ ಬಹಳ ಅಚ್ಚುಮೆಚ್ಚು. ಹಬ್ಬ ಹರಿದಿನ ಹುಣ್ಣಿಮೆಗಳಲ್ಲಿ ಅದಕ್ಕೆ ಬಹಳ ಬೇಡಿಕೆ, ಬಹಳ ಕಾಯವಿರುತ್ತದೆ. ಆಗ ತಾವರೆ ಹುಟ್ಟೋದು ಎಲ್ಲಿ? ಒಳ್ಳೆ ಮಣ್ಣಿನಲ್ಲಿ ಹುಟ್ಟುತ್ತದ, ಒಳ್ಳೆ ನೀರಿನಲ್ಲಿ ಹುಟ್ಟುತ್ತದೆ? ಅದು ಹುಟ್ಟುವುದು ಬರೀ ಗಲೀಜು ನೀರು, ಕೆಟ್ಟ ನೀರಲ್ಲಿ ಮಾತ್ರ ತಾವರೆ ಹೂವು ಹುಟ್ಟುವುದು. ಯಾಕೆಂದ್ರೆ ಇವತ್ತು ಅನೇಕ ನಾವು ಕೆರೆಗಳಲ್ಲಿ ನೋಡ್ತೇವೆ, ಬಹಳ ಗಲೀಜು, ಅಲ್ಲಿ ಹುಟ್ಟುತ್ತದೆ ತಾವರೆ ಹೂವು. ಅದರ ಮೇಲೆ ಎಷ್ಟೊಂದು ಪ್ರೀತಿ. ಹಾಗೆ ಕೆಟ್ಟದರಲ್ಲಿ ಕೂಡ ಒಳ್ಳೇದಿದೆ, ಒಳ್ಳೆಯವರು ಹಾಗೆ ಆಗ್ತಾರೆ, ಒಳ್ಳೆಯವರು ಕೂಡ ಕೆಟ್ಟವರು ಹಾಗೆ ಆಗ್ತಾರೆ. ಈಗ ಒಂದು ಕಡೆ ಒಳ್ಳೆ ನೀರಿದೆ, ಅದು ಕೆಟ್ಟು ಹೋಗಿಯೇ ಹೋಗ್ತದೆ. ಒಳ್ಳೆ ಒಂದು ಆಹಾರ ಕೆಟ್ಟು ಹೋಗಿಯೇ ಹೋಗ್ತದೆ. ಅದೇ ರೀತಿ ನಮ್ಮ ಜೀವಿತವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಈಗ ಖಂಡಿತವಾಗಿ ಬಂಗಾರ ಅಂತ ಹೇಳ್ತೀವಿ. ಬಂಗಾರ ನೇರವಾಗಿ ಮಣ್ಣಿನೊಳಗಿಂದ ಹಾಗೆ ಬರ್ತದ? ಅದು ಒಂದು ಜೇಡಿ ಮಣ್ಣಿನ ಗಟ್ಟಿಯಾಗಿ ಬರುವುದು. ಆ ಮಣ್ಣಿನಲ್ಲಿರುವ ಬಂಗಾರವನ್ನ ಕಂಡು ಹಿಡಿದು ಎಷ್ಟೋ ಆಳದಿಂದ ಅದನ್ನು ತೆಗೆದು, ಒಂದ್ಸಲ ನನಗೆ ಕೂಡ ಇದರ ಬಗ್ಗೆ ಬಂಗಾರದ ಕಂಪನಿಯಲ್ಲಿ ಕೆಲಸ ಮಾಡೋರೊಬ್ಬರು ಒಂದು ಅದರ ವಿಷಯವನ್ನು ಹೇಳಿದ್ರು. ಟೋಟಲ್ 2000 ಸೆಂಟಿಗ್ರೇಡ್ ಕರೆಂಟ್ ಅಲ್ಲಿ ಬೇಯಬೇಕಂತೆ. ಅದು ಬೆಂದು ನಾನಾ ತರದ ಮಿಷನ್ಗಳಿಗೆ ಹೋಗಿ ಎಲ್ಲ ಪರಿಶೋಧನೆ ಆದ ಮೇಲೆ ಮತ್ತೆ ಕೊನೆಗೆ ಬರುವುದು ಪರಿಶುದ್ಧ ಬಂಗಾರ. ಅದರಲ್ಲಿ ಇದ್ದ ಎಲ್ಲಾ ಕಲ್ಮಶವು ಹೋಗಿ ಆಗಬೇಕು. ಅಂದ್ರೆ ಮೊದಲು ಅದು ಸಿಕ್ಕುವುದು ಜೇಡಿ ಮಣ್ಣಿನ ಕಲ್ಲು. ಆ ಕಲ್ಲಿಗೆ ಕಲ್ಲು ಯಾರಿಗೆ ಬೇಕಾಗಿದೆ? ಯಾರಿಗೂ
ಬೇಡ. ಅದರಲ್ಲಿ ಬಂಗಾರ ಇದೆ ಅಂತ ಗೊತ್ತಾದ್ರೆ ನಾವು ಗೊತ್ತಾಗದಿದ್ರೆ ಏನ್ ಮಾಡ್ತೇವೆ ನಾವು ಅದನ್ನು ತುಳಿದು ನಾಶ ಮಾಡ್ತೇವೆ. ಒಂದು ವೇಳೆ ಇದರಲ್ಲಿ ಬಂಗಾರ ಇದೆ ಅಂತ ಯಾರಾದ್ರೂ ಹೇಳಿದ್ರು ಕೂಡ ಗೊತ್ತಿದ್ದವರು ಅದು ಕೂಡ ಅದು ಯಾರಿಗೆ ಬೇಕು, ಯಾರಿಗೂ ಬೇಡ, ನಾಶ ಮಾಡ್ತೇವೆ ನಾವು. ಉದಾಹರಣೆಗೆ ಒಂದು ಬಂಗಾರದ ಒಂದು ಕಂಪನಿಯಲ್ಲಿ ನಾನು ಒಂದ್ಸಲ ನೋಡಿದೆ, ಅದರ ಧೂಳನ್ನು ಹೊರಗೆ ತಂದು ಹಾಕಿದ್ರು. ಆ ಧೂಳು ಯಾರಿಗೂ ಬೇಡ. ಆ ಧೂಳು ಕಡೆಗೆ ಅಲ್ಲಿಂದ ಏನಾಯ್ತು, ಹಡಗಿ ಹಡಗಿನ ಮೂಲಕ ಜಪಾನಿಗೆ ಹೋಗ್ತಾ ಇತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇವತ್ತು ಬಂಗಾರ 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 ಅದು ಎಲ್ಲಿಂದ ಬರ್ತದೆ? ಮೊದಲು ಬರೀ ಮಣ್ಣಾಗಿ ಮಣ್ಣಿನ ಕಲ್ಲು, ಅದನ್ನ ಶೋಧಿಸಿ ತೆಗೆದಾಗ ಬಂಗಾರ. ಹಾಗೆ ಇವತ್ತು ಮನುಷ್ಯರು ಕೂಡ ಏನಾಗ್ತಾರೆ, ಅವರ ಮೂಲಕ ಅವರ ಹಿರಿಯರ ಪಾಪದಲ್ಲಿ ಏನಾದರೂ ಅನೇಕರು ನಾನಾ ರೀತಿ ಕೆಟ್ಟು ಹೋಗ್ಬೋದು. ಆಮೇಲೆ ಅವರು ಎಲ್ಲವನ್ನು ಅನುಭವಿಸಿ ಅವರ ಪಾಪಗಳು ಪರಿಹಾರ ಆದ ಮೇಲೆ ಅವರು ಪರಿಶುದ್ಧರಾಗ್ತಾರೆ. ಅದಕ್ಕೆ ಅವರನ್ನು ಯಾರನ್ನು ನಾವು ದೂಷಣೆ ಮಾಡಬಾರದು. ಇದೊಂದು ಉದಾಹರಣೆಯಾಗಿದೆ. ಹಲ್ಲೆಲೂಯಾ. ಈಗ ನಾವು ಆಹಾರ ಪದಾರ್ಥಗಳನ್ನ ತಿಂತೇವೆ. ಆ ಆಹಾರ ಪದಾರ್ಥಗಳಲ್ಲಿ ಬೆಳೆಯಬೇಕಾದ್ರೆ ಕೋಳಿಯ ಕಸವನ್ನು ಕೂಡ ಅಲ್ಲಿ ಹಾಕ್ತಾರೆ. ಇವತ್ತು ಪಟ್ಟಣಗಳಿಂದ ನಾನಾ ತರದ ಕಸಗಳನ್ನ ತಂದು ಹಾಕ್ತಾರೆ. ಆ ಮಣ್ಣಿನಲ್ಲಿ ಏನ್ ಮಾಡ್ತದೆ, ಎಷ್ಟು ಹಂದಿಗಳು, ನಾಯಿಗಳು, ದನಗಳು ಸತ್ತು ಹೋಗಿರ್ತವೆ. ಅದನ್ನೇ ಉತ್ತು ಮಾಡಿ ಬೀಜ ಹಾಕಿ ಅದೇ ಮಣ್ಣಿನಲ್ಲಿ ಬೆಳೆದದನ್ನು ನಾವು ತಿನ್ನೋದಿಲ್ವೋ? ಅದೇ ತಾನೇ ನಮಗೆ ಆಹಾರ. ಈಗ ಒಂದು ಹಣ್ಣು ಹಂಪಲು ತರಕಾರಿ ಕೂಡ ಆಗ್ಲಿ, ಅದೆಲ್ಲ ರಸವನ್ನು ಹಿಡಿದುಕೊಳ್ತದಲ್ವೋ? ಹಾಗೆ ಇದನ್ನು ಕೂಡ ಬಹಳ ನಾವು ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಗೆ ಸೆರೆಯಲ್ಲಿ ಒಂದು ಉದಾಹರಣೆ ಇದು. ಸೆರೆಯಲ್ಲಿದ್ದ ಸ್ತ್ರೀಯರು ಕೂಡ, ಹುಡುಗಿಯರು ಕೂಡ ಇವತ್ತು ಅವರನ್ನ ಈ ರೀತಿ, ಅಂದ್ರೆ ಅವರ ಒಂದು ಸಮಯ, ಅವರ ಶಿಕ್ಷೆ ಮುಗಿದ ಮೇಲೆ ಹೊರ ಬಂದ ಮೇಲೆ ತಲೆಯನ್ನೆಲ್ಲ ಚೆನ್ನಾಗಿ ಬೋಳಿಸಿ, ಊರುಗಳನ್ನೆಲ್ಲ ಕತ್ತರಿಸಿ, ಸೆರೆಯ ಬಟ್ಟೆ ಅಂದ್ರೆ ಜೈಲಿಂದ ಬರುವಾಗ ಇದ್ದಂಥವರ ಎಲ್ಲಾ ಬಟ್ಟೆ ಕೂಡ ಇರಬಾರ್ದು, ಮತ್ತೆ ಮನೆಯಲ್ಲಿ ಬೇರೆ ಬಟ್ಟೆ ಆಗ್ಬೇಕು. 1 ತಿಂಗಳು ತಂದೆ ತಾಯಿಯೊಂದಿಗೆ ಇದ್ದ ಮೇಲೆ ಆಮೇಲೆ ಅವಳನ್ನ ಪರೀಕ್ಷಿಸಿ ಅವಳಿಗೆ ಏನ್ ಮಾಡ್ಬೇಕು, ಅಂತವರನ್ನ ಮದುವೆ ಮಾಡಿಕೊಳ್ಳಬಹುದು. ಅವರನ್ನು ಹೀನೈಸಬಾರದು ಅಂತ ಇದರ ಅರ್ಥ. 14ನೇ ವಚನ. ತರುವಾಯ ಅವಳು ಅವನಿಗೆ ಇಷ್ಟವಾಗದೆ ಹೋದರೆ ಅವನು ಅವಳನ್ನು ಅವಳ ಮನಸ್ಸು ಬಂದಲ್ಲಿಗೆ ಕಳುಹಿಸಿಬಿಡಬೇಕು. ಅವಳನ್ನು ಕೂಡಿದ್ದರಿಂದ ದಾಸತ್ವಕ್ಕೆ ಮಾರಲೂಬಾರದು, ದಾಸಿಯಂತೆ ನಡೆಸಲೂಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಒಂದು ವೇಳೆ ಅಂತವಳನ್ನ ಮದುವೆ ಮಾಡಿಕೊಂಡ ಮೇಲೆ ಅವಳು ಜೈಲಿಗೆ ಹೋಗಿ ಬಂದ ನಂತರ ಪುನಃ ಈ ರೀತಿ ಅವಳನ್ನ ಸೇರಿಸಿಕೊಳ್ಳಕ್ಕೆ ಮನಸ್ಸಿಲ್ಲದಿದ್ರೆ ಅವಳನ್ನ ಅಲ್ಲಿ ಆಯ್ತಪ್ಪ ನೀನು ಹೋಗು ಅಂತೇಳಿ ತಂದೆ ತಾಯಿಯ ಮೂಲಕ ಮತ್ತೆ ಹಿರಿಯರ ಮೂಲಕ ಒಂದು ತೀರ್ಮಾನ ಮಾಡಿ ಕಳುಹಿಸಿ ಬಿಡಬೇಕು. ಶಿಕ್ಷೆ ಕೊಡಬಾರದು, ಮಾರಲು ಕೂಡ ಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಈಗ 18ರಿಂದ 15 ಧರ್ಮೋಪದೇಶಕಾಂಡ 21, 15ರಿಂದ 17. ಯಾವನಾದರೂ 2 ಹೆಂಡತಿಯರನ್ನು ಮಾಡಿಕೊಂಡು ಅವರಲ್ಲಿ ಒಬ್ಬಳನ್ನು ಪ್ರೀತಿಸಿ ಮತ್ತೊಬ್ಬಳನ್ನು ತಿರಸ್ಕರಿಸುವ ಸಂದರ್ಭದಲ್ಲಿ ಅವರಿಬ್ಬರು ಅವನಿಂದ ಮಕ್ಕಳನ್ನು ಪಡೆದವರಾಗಿರಲಾಗಿ, ಚೊಚ್ಚಲ ಮಗನು ತಿರಸ್ಕರಿಸಲ್ಪಟ್ಟವಳಲ್ಲಿಯೇ ಹುಟ್ಟಿದ ಪಕ್ಷಕ್ಕೆ ತಂದೆಯ ತನ್ನ ಆಸ್ತಿಯನ್ನು ಮಕ್ಕಳಿಗೆ ಸ್ವಾಸ್ಥ್ಯವಾಗಿ ಕೊಡುವಾಗಲೂ ಆ ತಿರಸ್ಕರಿಸಲ್ಪಟ್ಟವಳ ಮಗನನ್ನು ತಳ್ಳಿಬಿಟ್ಟು ಪ್ರೀತಿಯ ಹೆಂಡತಿಯ ಮಗನನ್ನೇ ಚೊಚ್ಚಲವನೆಂದು ಭಾವಿಸಕೂಡದು. ತಿರಸ್ಕರಿಸಲ್ಪಟ್ಟವಳ ಮಗನೇ ಚೊಚ್ಚಲವನೆಂದು ಒಪ್ಪಿ ಅವನಿಗೆ 2 ಭಾಗಗಳನ್ನು ಕೊಡಬೇಕು. ಅವನೇ ತಂದೆಯ ವೀರ್ಯಕ್ಕೆ ಪ್ರಥಮ ಫಲವೂ ಚೊಚ್ಚಲತನದ ಹಕ್ಕಿಗೂ ಬಾಧ್ಯನು ಆಗಿದ್ದಾನಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಬಹಳ ವಿಶೇಷವಾದದ್ದು. ಒಬ್ಬನು 2 ಹೆಂಡತಿಯರನ್ನ ಮದುವೆ ಆಗ್ತಾನೆ. ಮದುವೆ ಆದಾಗ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, 2ನೇ ಹೆಂಡತಿಯರನ್ನು ಮದುವೆ ಹಾಕೊಂಡು ಹಿರಿಯ ಹೆಂಡತಿಯಲ್ಲಿ ಮಗನನ್ನು ಹೊರಗೆ ಹಾಕ್ತಾನೆ, ಹೆಂಡತಿಯನ್ನು ಹೊರಗೆ ಹಾಕಬಹುದು. ಆದರೆ 2ನೇ ಹೆಂಡತಿಯನ್ನ ಪ್ರೀತಿ ಮಾಡಿಕೊಂಡು ಇವರಿಗೆ ಜಾಸ್ತಿ ಆಸ್ತಿ ಪಾಲನ್ನ ಕೊಡಬಹುದು. ಅದು ಕೂಡದು. ಯಾವಾದರೂ ತಿರಸ್ಕರಿಸಲ್ಪಟ್ಟರು ಆದರೂ ಕೂಡ ಅವನಿಗೆ ಹುಟ್ಟಿದ ಮಗನೇ ಹಿರಿಯ ಹೆಂಡತಿ ಮಗನ. ಆದ್ದರಿಂದ ಅವರು ಏನೋ ತಿರಸ್ಕರಿಸೋರನ್ನು ತಳ್ಳಿ ಬಿಟ್ಟಿರ್ಬೋದು, ಆದರೆ ಪ್ರಥಮ ಫಲ ಮಗನ ಹಿರಿಯ ಮಗ, ಅವನು ತಂದೆಯ ಮಗ. ಆದ್ದರಿಂದ ಆಸ್ತಿಯ 2 ಭಾಗದ ಪಾಲಲ್ಲಿ 1 ಭಾಗ ಅವನಿಗೆ ಜಾಸ್ತಿಯೇ ಕೊಡಬೇಕು. ಕಾರಣ ತಂದೆಯ ಪ್ರಥಮ ಫಲ ಅವನಾಗಿದ್ದಾನೆ. ಆಗ ಇಲ್ಲಿ ಮೊದಲ ಹಕ್ಕು ಹಿರಿಯ ಹೆಂಡತಿಯ ಮಗನಿಗೆ ಆಗಿದೆ, ಹಿರಿಯ ಹೆಂಡತಿಯ ಮಕ್ಕಳಿಗಾಗಿದೆ.
ಪ್ರಥಮ ಫಲ ಎಂಬುದಾಗಿ ಇದರ ಅರ್ಥ. ಇದು ಇವತ್ತು ನ್ಯಾಯಾಲಯದಲ್ಲಿ ಕೂಡ ತೀರ್ಪು ಆಗುವಂಥದ್ದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಆ ರೀತಿ ಮೋಸ ಮಾಡಬಾರದು. ಆಸ್ತಿಯಲ್ಲಿ ಹಿರಿಯ ಹೆಂಡತಿಯ ಮೊದಲ ಮಗನಿಗೆ ಮತ್ತು ಹಿರಿಯ ಮಕ್ಕಳಿಗೆ ಎರಡನೇ ಹೆಂಡತಿಗಿಂತ ಹಿರಿಯ ಮೊದಲ ಹೆಂಡತಿ ಮಕ್ಕಳು ವಯಸ್ಪಟ್ಟವರು ಅಲ್ಲಿ ಜಾಸ್ತಿ ಆದರೆ ಅವರಿಗೆ ಮೊದಲ ಹಕ್ಕು. ಅದರಲ್ಲಿ ಹಿರಿಯ ಮಗನಿಗೆ ಒಂದು ಭಾಗ ಜಾಸ್ತಿಯೇ ಬರಬೇಕು ಎಂಬುದಾಗಿ ದೇವರ ಒಂದು ವಚನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಈಗ 18ರಿಂದ 21 ಧರ್ಮೋಪದೇಶಕಾಂಡ 21 18ರಿಂದ 21. ಒಬ್ಬ ಮಗನು ತಂದೆ ತಾಯಿಗಳ ಆಜ್ಞೆಗೆ ಒಳಗಾಗದೆ ಶಿಕ್ಷಿಸಲ್ಪಟ್ಟರೂ ಮೊಂಡನು ಅವಿಧೇಯನು ಆಗಿ ಅವರ ಮಾತನ್ನು ಕೇಳದೆ ಹೋದರೆ ತಂದೆ ತಾಯಿಗಳು ಅವನನ್ನು ಹಿಡಿದು ಊರ ಬಾಗಿಲಿಗೆ ಹಿರಿಯರ ಮುಂದೆ ತಂದು ಅವರಿಗೆ, ಈ ನಮ್ಮ ಮಗನು ನಮ್ಮ ಮಾತನ್ನು ಕೇಳುವುದೇ ಇಲ್ಲ, ಆಜ್ಞೆಗೆ ಒಳಗಾಗುವುದಿಲ್ಲ, ಇವನು ಮೊಂಡ, ಕುಡಿಕ, ತುಂಟ ಎಂದು ಸಾಕ್ಷಿ ಹೇಳಬೇಕು. ಆಗ ಊರಿನವರೆಲ್ಲರೂ ಅವನನ್ನು ಕಲ್ಲೆಸೆದುಕೊಳ್ಳಬೇಕು. ಹೀಗೆ ನೀವು ಆ ದುಷ್ಕೃತ್ಯವನ್ನು ನಿಮ್ಮ ಮಧ್ಯದೊಳಗಿಂದ ತೆಗೆದು ಹಾಕಿ ಬಿಡಬೇಕು. ಇಸ್ರಾಯೇಲ್ಯರೆಲ್ಲರೂ ಕೇಳಿ ಭಯಪಡುವರು. ಒಬ್ಬ ಮಗ ಎಷ್ಟೇ ಬುದ್ಧಿವಾದ ಹೇಳಿದ್ರು, ಏನೇ ಮಾಡಿದ್ರು, ಅವನು ಕೆಟ್ಟತನದಲ್ಲಿ ಕೆಟ್ಟವರ ಸಹವಾಸದಲ್ಲಿ ಇದ್ರೆ ಅವನನ್ನು ಊರ ಬಾಗಿಲಿಗೆ ತಂದು ಊರಿನವರ ತೀರ್ಮಾನ ಮಾಡಿ ಅವನನ್ನು ಕಲ್ಲೆಸೆದುಕೊಳ್ಳಬೇಕು ಅಂತೇಳಿ. ಖಂಡಿತವಾಗಿ ಅದು ಆಗಬಾರದು. ಅದು ಆದ್ರೆ ಏನಾಗ್ತದೆ, ಆಗಿನ ಕಾಲದಲ್ಲಿ ಇತ್ತು. ಈಗಿನ ಬರ್ತಾ ಕಾನೂನು ಚೇಂಜ್ ಆಗಿದೆ. ಈಗ ಕೊಂದವರೇ ಜೈಲಿಗೆ ಹೋಗ್ತಾರೆ. ಅದಕ್ಕೆ ಸರ್ಕಾರದ ಕಾನೂನು ಇದೆ. ಹಾಗೆ ಮಾತು ಕೇಳಿದ್ರು ಕೇಳದಿದ್ರು ಏನಾದರೂ ತೊಂದರೆ ಮಾಡೋರಾಗಿದ್ರು ಕೂಡ ಕಾನೂನಿನ ಪ್ರಕಾರವೇ ಹೋಗಬೇಕು. ಈಗ ಅದನ್ನು ಕೊಳ್ಳಕ್ಕೆ ಹೋಗಬಾರದು. ಕೊಂದವರೇ ಜೈಲಿಗೆ ಹೋಗ್ತಾರೆ. ಈಗ ಇಂಥ ಒಂದು ಕಾನೂನು ಅಧಿಕಾರ ಮನುಷ್ಯರಿಗಿಲ್ಲ, ಅದು ದೇವರಿಗೆ ಇರುವಂಥದ್ದು. ಆದರೂ ಆ ಬಹಳ ಬುದ್ಧಿವಾದ ಹೇಳಿ ಕೇಳದಿದ್ರು ಹಿರಿಯವರ ಮುಖಾಂತರ ಊರಿನವರ ಮುಖಾಂತರ ಬುದ್ಧಿ ಹೇಳಿಸಬಹುದು. ಆಮೇಲೆ ಅವನನ್ನು ಅವನ ಪಾಡಿಗೆ ಬಿಟ್ಟು ಬಿಡಬೇಕು. ವಿಪರೀತ ಮತ್ತು ಅವನು ತೊಂದರೆ ಕೊಡ್ತಾನೆ, ಮಾತು ಕೇಳೋದಿಲ್ಲ ಅಂತ ಅಂದ್ರೆ ಸರ್ಕಾರದ ಕಾನೂನಿನ ಪ್ರಕಾರವೇ ಅವನಿಗೆ ಶಿಕ್ಷೆ ಕೊಡಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾನೂನು ಮೊದಲಿತ್ತು, ಅದು ಈಗ ಆಗುವುದಿಲ್ಲ. ಅದಂತೂ ನಮ್ಮ ಭಾರತ ದೇಶದಲ್ಲಿ ಆ ಕಾನೂನೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಈಗ 22 ಮತ್ತು 23ನೇ ವಚನ, ಧರ್ಮೋಪದೇಶಕಾಂಡ 21, 22, 23. ಅಪರಾಧ ಮಾಡಿದವನು ಮರಣ ಶಿಕ್ಷೆಯನ್ನು ಹೊಂದಿದ ಮೇಲೆ ನೀವು ಅವನ ಶವವನ್ನು ಮರಕ್ಕೆ ತೂಗು ಹಾಕಿದರೆ ಅದು ರಾತ್ರಿಯಲ್ಲಿಯೂ ಮರದ ಮೇಲೆಯೂ ಇರಬಾರದು. ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಣಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು. ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ. ಈಗ ಒಬ್ಬನನ್ನು ಗಲ್ಲಿಗೆ ಏರಿಸ್ತಾರೆ, ಅವರನ್ನು ಏನ್ ಮಾಡಬೇಕು, ಅಲ್ಲಿಂದ ಖಂಡಿತವಾಗಿ ಅವನು ಮರಣ ಹೊಂದಿದ ಹಾಗೆ ಅವನನ್ನ ಸಮಾಧಿ ಮಾಡಬೇಕು. ಮಾರನೇ ದಿವಸದವರೆಗೆ ಅವನನ್ನು ಇಡಬಾರದು. ಅದೇ ದಿವಸದಲ್ಲಿ ಅಲ್ಲಿ ಮರಣ ಹೊಂದಬೇಕು. ಅವನು ಮರಣ ಹೊಂದಿ ಗಲ್ಲಿಗೆ ಸತ್ತ ಮೇಲೆ ಅವನನ್ನು ಸಮಾಧಿ ಮಾಡಲೇಬೇಕು. ಅವನು ದೇವರಿಂದ ಶಾಪ ಹೊಂದಿದವನು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಒಬ್ಬೊಬ್ಬರಿಗೆ ಅವರವರೇ ಮರಕ್ಕೆ ನೇಣು ಹಾಕೊಳ್ತಾರೆ, ಆದರೂ ಮಾರನೇ ದಿವಸದವರೆಗೆ ಇಡಬಾರದು. ಅದೇ ಸಮಯದಲ್ಲಿ ಅವನು ಸತ್ತಾಗಿ ತಿಳಿದ ತಕ್ಷಣ ಏನ್ ಮಾಡ್ಬೇಕು, ಅಲ್ಲಿ ಸಮಾಧಿ ಮಾಡಬೇಕು. ಅಂಥವ್ರು ದೇವರಿಂದ ಶಾಪ ಹೊಂದಿದವರು ಮಾತ್ರ ನೇಣಿಗೆ, ಇವತ್ತು ಉದಾಹರಣೆಗೆ ಮರಕ್ಕೆ ನೇಣು ಹಾಕೊಳ್ತಾರೆ, ಆಮೇಲೆ ಪಾಯ್ಸನ್ ತಗೊಳ್ತಾರೆ, ಹೋಗಿ ಹೊಳೆ ಹಾರ್ತಾರೆ, ರೈಲು ಟ್ರ್ಯಾಕಿಗೆ ತಲೆ ಕೊಡ್ತಾರೆ, ಅಕಸ್ಮಾತ್ ಸರ್ಕಾರದವರೇ ಗಲ್ಲಿಗೆ ಇಳಿಸ್ತಾರೆ. ಇದೆಲ್ಲವರು ಶಾಪ ಹೊಂದಿದ ಮರಣವಾಗಿದೆ. ಹಾಗೆ ಇವತ್ತು ಮರಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತರು ಅಂತ ಅದರ ಅರ್ಥವಾಗಿದೆ. ಹಾಗೆ ಇದನ್ನು ಕೂಡ ನಮ್ಮ ಹೊಸ ಒಡಂಬಡಿಕೆಯಲ್ಲಿ ತಗೊಳ್ಳೋಣ. ಸ್ವಾಮಿ ಮರಕ್ಕೆ ತೂಗು ಹಾಕಲ್ಪಟ್ಟವರು ಅವರು ಶಾಪಗ್ರಸ್ತರಾದರು ದೇವರು, ಆದರೆ ಅವರು ಪಾಪ ಮಾಡಲಿಲ್ಲ. ಆ ಲೋಕದ ಕಾನೂನಿಗೆ ವಿರುದ್ಧವಾಗಿ ದೇವರ ವಿಷಯವನ್ನ, ಪರಲೋಕದ ವಿಷಯವನ್ನ ಹೇಳಿದ್ದು ಅವರಿಗೆ ವಿರೋಧವಾಯಿತು. ಆದ್ರಿಂದ ಅವನ ಮೇಲೆ ತಪ್ಪು ಹೊರಿಸಿ ಆ ಕಾನೂನು ಅವನು ತಪ್ಪಿತಸ್ಥ, ಶಾಪಗ್ರಸ್ತ ಅಂತ ಹೇಳಿ ದೇವರನ್ನ, ಯೇಸುವನ್ನ ಶಿಲುಬೆಗೆ ಏರಿಸಲ್ಪಟ್ಟಿತ್ತು. ಆದರೆ ಅವರು ತಪ್ಪು ಮಾಡಲಿಲ್ಲ. ತಪ್ಪನ್ನ ಲೋಕದ ಕಾನೂನಿಗೆ ಅವರು ಏನಾದರೂ ಶಾಪಗ್ರಸ್ತರಾದರು. ಇದುವೇ ಇವತ್ತು ಯೇಸುಸ್ವಾಮಿಗೆ ಕೂಡ ಬಂದಿರುವಂತದ್ದು. ಹಾಗೆ ಇವತ್ತು ಅದಕ್ಕೆ ಏನ್ ಮಾಡ್ತಾರೆ, ಶಿಲುಬೆ ದೇವರು ತಿಳ್ಕೊಂಡು ಅನೇಕರು ಶಿಲುಬೆಯನ್ನ ಮಾಡಿಕೊಂಡು ಆರಾಧಿಸ್ತಾರೆ, ಪೂಜೆ ಮಾಡ್ತಾರೆ, ಅದರ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾರೆ, ಅದನ್ನು ಜಾತ್ರೆ ಮಾಡ್ತಾರೆ. ನಿಜವಾಗಿ ಶಿಲುಬೆ ಅಂತ ಹೇಳುವಂಥದ್ದು ಶಾಪಗ್ರಸ್ತ. ನನ್ನ ಸಹೋದರ ಸಹೋದರಿಯರೇ, ಇದು ಹೊಸ ಒಡಂಬಡಿಕೆಯಲ್ಲಿ ಕೂಡ
ಇದನ್ನ ನಾವು ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಓದುವಾಗ ಗಲಾತ್ಯ 3ನೇ ಅಧ್ಯಾಯ 14ನೇ ವಚನದಲ್ಲಿ ಕೂಡ ಅಪೊಸ್ತಲನಾದ ಪೌಲರು ಹೇಳಿದ್ದಾರೆ. ಗಲಾತ್ಯ 3:14 ಕೂಡ ಅಪೊಸ್ತಲನಾದ ಪೌಲರು ಇದನ್ನೇ ಹೇಳಿದ್ದಾರೆ. ಆದ್ರಿಂದ ದಯವಿಟ್ಟು ಮನೆಯಲ್ಲಾಗ್ಲಿ ಪ್ರಾರ್ಥನೆ ಮಾಡುವ ಸ್ಥಳದಲ್ಲಾಗ್ಲಿ ಅವರ ಕೈಯಲ್ಲಿ ಉಂಗುರವನ್ನಾಗ್ಲಿ ಶಿಲುಬೆ ಹಾಕುವಂಥದ್ದು ಯಾವಾಗಲೂ ಮಾಡಬಾರದು. ಒಬ್ಬೊಬ್ರು ಮತ್ತೆ ಏನ್ ಮಾಡ್ತಾರೆ, ಅಲ್ಲಿ ಮದುವೆ ಆಗುತ್ತಿಗೆ ಹುಡುಗಿಗೆ ಶಿಲುಬೆ ಗುರುತು ಮಾಡಿ ಅದನ್ನ ತಾಳಿ ಅಂತೇಳಿ ಕಟ್ತಾರೆ ಅಥವಾ ತಾಳಿಯಲ್ಲಿ ಶಿಲುಬೆ ಗುರುತು ಹಾಕಿಸ್ತಾರೆ. ಖಂಡಿತವಾಗಿ ಇದು ಶಾಪ. ಯಾಕಂದ್ರೆ ಅದು ದೇವರಲ್ಲದ ಆ ಲೋಕದ ಒಂದು ಕಾನೂನು. ಅನೇಕರ ದೇಶದ ಕಾನೂನಿಗೆ ವಿರುದ್ಧವಾಗಿ ಮಾತನಾಡಿದರೆ ಅವರನ್ನು ಶಿಲುಬೆಗೆ ಏರಿಸಿ ಕೊಳ್ಳುವಂತ ಒಂದು ಪದ್ಧತಿ ಕಾನೂನು ಅಲ್ಲಿ ಇತ್ತು. ಹಾಗಿರುವಾಗ ಯೇಸುವನ್ನು ಶಿಲುಬೆಗೆ ಏರಿಸುವಾಗ ಅವರ ಬಳಗಡೆ ಎಡಗಡೆಗೆ 2 ಕಳ್ಳರನ್ನು ಕೂಡ ಶಿಲುಬೆಗೆ ತೂಗು ಹಾಕಲ್ಪಟ್ಟಾರಲ್ಲ. ಆಗ ಅವರು ದೇವರಾಗಿದ್ದಾರೋ, ಅವರು ಯೇಸುವಾಗಿದ್ದಾರೋ, ಅವರು ಪುನರುತ್ಥಾನಗೊಂಡ್ರ, ಎದ್ದು ಬಂದ್ರು ಅವರು? ಇಲ್ಲ. ಅದನ್ನ ದಯವಿಟ್ಟು ಶಿಲುಬೆಯನ್ನ ಯಾರು ಮಾಡಿ ಮನೆಯಲ್ಲಿ ಇಟ್ಕೊಳ್ಬೇಡಿ. ಅಂತ ಕ್ಯಾಲೆಂಡರ್ ಕೂಡ ಇರಬಾರದು, ಅಂತ ಚಿಹ್ನೆಯೇ ಇರಬಾರದು. ದೇವಾಲಯದಲ್ಲಾಗಲಿ ಮನೆಯಲ್ಲಾಗಲಿ ಅದನ್ನು ಇಟ್ಟುಕೊಳ್ಳೇಬಾರದು. ಆಗ್ಲೇ ಹೇಳಿದಾಗೆ ಕೈಗೆ ಉಂಗುರ ಮಾಡಿಕೊಂಡು ಶಿಲ್ಬೆ ಅನೇಕರು ಏನ್ ಮಾಡ್ತಾರೆ, ಊಟಕ್ಕೆ ಒಂದು ಕ್ರೈಸ್ತ ಸಂಸ್ಥೆಗಳಲ್ಲಿ, ಒಂದು ಕ್ರೈಸ್ತ ಪಂಗಡಗಳಲ್ಲಿ ಊಟಕ್ಕೆ ಶಿಲುಬೆ ಗುರುತು ಅಂತೇಳಿ ಹಾಕೊಂಡು ಊಟ ಮಾಡ್ತಾರೆ. ಇದೆಲ್ಲ ಬಹಳ ದೊಡ್ಡ ತಪ್ಪು. ದಯವಿಟ್ಟು ದೇವರ ವಾಕ್ಯ ಮಾತ್ರ ನಮ್ಮಲ್ಲಿ ಇರಬೇಕು. ಹಾಗೆ ಆ ಶಿಲುಬೆಗೆ ಏರಿಸಲ್ಪಟ್ಟವರು ಶಾಪಗ್ರಸ್ತರು. ಆದರೆ ದೇವರು ಪಾಪವನ್ನ ಹೊತ್ತುಕೊಂಡರು. ಆ ದೇಶದ ಕಾನೂನಿಗಾಗಿ, ಆ ದೇಶದ ವಿರುದ್ಧ ಮಾತಾಡಿದ ಕಾನೂನಿಗಾಗಿ ಅವರಿಗೆ ಶಿಲುಬೆಯ ಮರಣ ಬಂತು. ಶಿಲುಬೆ ದೇವರಲ್ಲ. ದೇವರ ನಾಮಕ್ಕೆ ಈಗ ಧರ್ಮೋಪದೇಶಕಾಂಡ 22:1-3. ಧರ್ಮೋಪದೇಶಕಾಂಡ 22:1-3, 22ನೇ ಅಧ್ಯಾಯ 1-3. ಸ್ವದೇಶದವನ ಎತ್ತಾಗಲಿ ಕುರಿಯಾಗಲಿ ತಪ್ಪಿ ಹೋಗಿರುವುದನ್ನು ನೀವು ಕಂಡರೆ ಕಾಣದವರಂತೆ ಅದನ್ನು ಬಿಟ್ಟು ಹೋಗಬಾರದು, ಅವನ ಬಳಿಗೆ ಅಟ್ಟಿಕೊಂಡು ಹೋಗಿ ಕೊಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬೊಬ್ಬರ ಎತ್ತುಗಳು, ಕುರಿಗಳು, ಮತ್ತೆ ಯಾವುದೇ ಹಸಗಳು, ಮೇಕೆಗಳು ಎಲ್ಲೋ ದಾರಿ ತಪ್ಪಿ ಹೋಗಿರ್ತವೆ. ಅದು ಇಂಥವ್ರದ್ದು ಅಂತ ಗೊತ್ತಾದ್ರೆ ಏನ್ ಮಾಡ್ಬೇಕು? ನಾವು ಸುಮ್ಮನೆ ಇರಬಾರ್ದು. ಅವ್ನು ಬೇಕಾದ್ರೆ ಬಂದು ಹುಡ್ಕೊಂಡು ಹೋಗ್ಲಿ ಅಂತೇಳಿ ಊರೊಳಗೆ ಅಕ್ಕಪಕ್ಕ ಆದ್ರೆ ಗೊತ್ತಿರ್ತದೆ, ವಾಪಸ್ ಬರ್ತವೆ. ಎಲ್ಲಿಯೋ ಪರ ಊರಲ್ಲಿ ಇದ್ರು ಕೂಡ ಅದನ್ನ ಏನ್ ಮಾಡ್ಬೇಕಂದ್ರೆ, ಅವು ದಾರಿ ತಪ್ಪಿ ಬೇಕಾದ್ರೂ ಬಂದೇ ಬರುತ್ತವೆ. ಪ್ರಾಣಿಗಳು ಅಷ್ಟು ಸುಲಭದಲ್ಲಿ ದಾರಿ ತಪ್ಪೋದಿಲ್ಲ. ಒಂದು ವೇಳೆ ದಾರಿ ತಪ್ಪಿ ಎಲ್ಲೆಲ್ಲೇ ಇದ್ರೂ ಕೂಡ ಅದನ್ನ ಹುಡ್ಕೊಂಡು ಬಂದು ಅವನ ಬಳಿಗೆ ಬಿಡಬೇಕು. ಇಲ್ಲದೆ ಅವರಲ್ಲಿ ಎಂತ ವೈರಿ ಆಗಲಿ ಏನೇ ಆಗಲಿ ಸುಮ್ಮನೆ ಇರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಒಳ್ಳೆ ಕೆಲಸವಾಗಿದೆ. ಅಂತವರಿಗೆ ದೇವರ ಆಶೀರ್ವಾದ. 2ನೇ ವಚನ 22:2. ಅವನು ನಿಮಗೆ ದೂರವಾಗಿದ್ದರೆ, ಇಲ್ಲವೇ ಅವನು ಯಾರೋ ಎಂದು ನಿಮಗೆ ತಿಳಿಯದೆ ಹೋದರೆ ಆ ಪಶುವನ್ನು ನಿಮ್ಮ ಮನೆಗೆ ಹೊಡಕೊಂಡು ಬಂದು ಕಾಯಬೇಕು. ಅವನದನ್ನು ಹುಡುಕುತ್ತಾ ಬಂದಾಗ ನೀವು ಅದನ್ನು ಅವನಿಗೆ ತಿರುಗಿ ಕೊಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಅದು ಯಾರದ್ದೋ ಏನೋ ಗೊತ್ತಿಲ್ಲ, ಇಲ್ಲದ್ರೆ ಅವನು ದೂರ ಅಂತೇಳಿ ಗೊತ್ತಾದಾಗ ಅವನಿಗೆ ತಿಳಿಯಪಡಿಸಬೇಕು. ಇಲ್ಲದ್ರೆ ಅಂತವ್ರು ಅದನ್ನ ತಗೊಬಂದು ಕಟ್ಟೆ ಹಾಕಿ ಮನೆಯಲ್ಲೇ ಪೋಷಣೆ ಮಾಡ್ತಾ ಇರಬೇಕು. ಅವ್ರು ಹುಡುಕುತ್ತಾ ಬಂದಾಗ ಅವರು ಅಂತೇಳಿ ಆದಾಗ ಬಿಟ್ಟು ಕೊಡಬೇಕು. ಇಲ್ಲದ್ರೆ ಅದು ನಂದು, ನಾನು ಅವತ್ತಿಂದ ಸಾಕಿದ್ದೇನೆ, ಅದೇ ರೀತಿಯಲ್ಲಿ ಬೇರೆಯವು ಇರಬಾರ್ದು. ಇಲ್ಲದ್ರೆ ನಾನು ಇಷ್ಟು ದಿವಸ ಸಾಕಿದ್ದೇನೆ, ನನಗೆ ಇಷ್ಟು ದುಡ್ಡು ಕೊಡು ಅಂತ ಹೇಳ್ತಾರೆ. ಕೆಲವರು ಅಡಗಿಸಿ ಇಡ್ತಾರೆ, ಬಹಳ ದಿವಸ ಆದ್ಮೇಲೆ ಹೊರಗೆ ಬರ್ತದೆ. ಇಂಥದಕ್ಕೆಲ್ಲ ಸರಿಯಾದ ಶಿಕ್ಷೆ, ಬಹಳ ನಷ್ಟ ಉಂಟಾಗ್ತದೆ. ಇವತ್ತು ಅನೇಕರು ಮಾಡಿ ಶಿಕ್ಷೆಯನ್ನ ಹೊಂದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನ. ಅವನ ಕತ್ತೆಯಾಗಲಿ ಬಟ್ಟೆಯಾಗಲಿ ಅವನು ಕಳೆದುಕೊಂಡ ಯಾವ ವಸ್ತು ಆಗಲಿ ನಿಮಗೆ ಸಿಕ್ಕಿದರೆ ಹಾಗೆ ಮಾಡಬೇಕು, ಕಾಣದವರಂತೆ ಇರಲೇಬಾರದು. ಒಂದು ವೇಳೆ ಬಟ್ಟೆ ಕೂಡ ಬಿದ್ದು ಹೋಗ್ತದೆ, ಬಟ್ಟೆ ಕೂಡ ಸಿಗ್ತದೆ, ಹಾಗೆ ಇದು ಒಳ್ಳೆ ಬೆಲೆ ಬಾಳುವಂಥದ್ದು ಅಂತೇಳಿ ಖಂಡಿತವಾಗಿ ಮಾಡಬಾರ್ದು. ಅದನ್ನ ಏನ್ ಮಾಡ್ದು, ಅವ್ರು ವಾಪಸ್ ಬಂದಾಗ ಅವರಿಗೆ ಕೊಡ್ಲೇಬೇಕು. ಇಲ್ಲದ್ರೆ ಗೊತ್ತಾದಾಗ ತಗೊಂಡೋಗಿ ಅವರಿಗೆ ತಲುಪಿಸಬೇಕು. ಇದು ದೇವರ ರೀತಿಯಲ್ಲಿ ದೇವರಿಗೆ ಪ್ರೀತಿ ಮತ್ತು ನ್ಯಾಯವಾಗಿದೆ. ಸ್ವದೇಶದವನ ಕತ್ತೆಯಾಗಲಿ ಎತ್ತಾಗಲಿ ದಾರಿಯಲ್ಲಿ ಬಿದ್ದಿರುವುದನ್ನು ನೀವು ಕಂಡರೆ ಕಾಣದವರಂತೆ ಹೋಗದೆ ಅವನಿಗೆ ಸಹಾಯ ಮಾಡಿ ಎಬ್ಬಿಸಬೇಕು. ಒಂದು ವೇಳೆ ಕತ್ತೆ, ಎತ್ತುಗಳು, ಪ್ರಾಣಿಗಳು ಯಾವ್ದಾದ್ರು ಬಿದ್ದು ಹೋಗಿರ್ತವೆ, ಅಲ್ಲಿಂದ ಅವರಿಗೆ ಇಬ್ಬರಿಗೆ ಏನ್ ಮಾಡಕ್ಕೂ ಆಗೋದಿಲ್ಲ. ಆಗ ಕಂಡವರು ಹೋಗಿ ಅದನ್ನು ಎಬ್ಬಿಸಲಿಕ್ಕೆ ಏನ್ ಮಾಡ್ಬೇಕಾಗಲಿ, ಸಹಾಯವನ್ನ ಮಾಡಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 5ನೇ ವಚನ.
ಧನುಷಖಂಡ 22:5. ಸ್ತ್ರೀಯು ಪುರುಷ ವೇಷವನ್ನು, ಪುರುಷನು ಸ್ತ್ರೀ ವೇಷವನ್ನು ಹಾಕಿಕೊಳ್ಳಕೂಡದು. ಹಾಗೆ ಮಾಡುವವರು ನಿಮ್ಮ ದೇವರಾದ ಯೆಹೋವನಿಗೆ ಹೇಯರು. ದೇವರ ಸ್ತೋತ್ರವಾಗಲಿ. ನೋಡಿ, ಇವತ್ತು ಪುರುಷ ಸ್ತ್ರೀಯರನ್ನ ದೇವರು ಸೃಷ್ಟಿ ಮಾಡಿದ್ರು. ಆವಾಗಲ್ಲಿ ಅವರವರಿಗೆ ಬಟ್ಟೆಯನ್ನು ಕೂಡ ಯಾವ ರೀತಿ ಬಟ್ಟೆಯನ್ನು ಹಾಕಿಕೊಳ್ಬೇಕು ಪುರುಷರು ಮತ್ತು ಸ್ತ್ರೀಯರು ಎಂಬುದಾಗಿ ದೇವರಿಂದಲೇ ತೀರ್ಮಾನ ಬಂದಿದೆ. ಹಿರಿಯರು ಏನಾಗಿದೆ, ಸಂಪೂರ್ಣವಾಗಿ ಪಾದದಿಂದ ತಲೆಯವರೆಗೆ ನಿಮ್ಮ ಮರ್ಯಾದೆಗೆ ತಕ್ಕಾದ ಉಡುಪನ್ನು ನೀವು ಧರಿಸಿಕೊಳ್ಳಬೇಕೆಂಬುದಾಗಿ 1 ತಿಮೋತಿ 2ನೇ ಅಧ್ಯಾಯ 9ನೇ ವಚನ, 1 ಪೇತ್ರ 3:1-3, ಯೆಶಾಯ 3:16-26, 1 ಪೇತ್ರ 3:4-6. ಇಷ್ಟು ವಚನಗಳನ್ನು ಓದಿದಾಗ ನೀವು ಮರ್ಯಾದೆಗೆ ತಕ್ಕಾದ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು. ಅರ್ಧಂಬರ್ಧ ಬಟ್ಟೆ ಹಾಕಿ ಮೈ ತೋರಿಸಿಕೊಳ್ಳಬಾರದು ಎಂಬುದಾಗಿ. ಮರ್ಯಾದೆಗೆ ಬಟ್ಟೆ ಅಂದ್ರೆ ಇವತ್ತು ಏನ್ ಮಾಡಿದ್ದಾರೆ, ಹುಡುಗಿಯರು ಒಂದು ಪ್ರಾಯಕ್ಕೆ ಬಂದಾಗ ಖಂಡಿತವಾಗಿ ಪುರುಷ ವೇಷ ಅಂದ್ರೆ ಪ್ಯಾಂಟು, ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಬನೀನು ಹಾಕಿರ್ತಾರೆ. 2-3 ಮಕ್ಕಳಾಗಿರ್ತಾರೆ ಅಥವಾ ಮದುವೆ ಆಗಿರ್ತದೆ ಅಥವಾ ಪ್ರಾಯಕ್ಕೆ ಬಂದಿರ್ತಾರೆ. ಖಂಡಿತವಾಗಿ ಅವರಿಗೆ ಪುರುಷರಂತೆ ಪ್ಯಾಂಟು, ಶರ್ಟು, ಟೀ ಶರ್ಟು ಯಾವುದು ಹಾಕಬಾರದು. ಆದಿಕಾಲದಲ್ಲಿ ಏನಿತ್ತು, ಅವ್ರು ಯಾವಾಗ ಪ್ರಾಯಕ್ಕೆ ಬಂದ್ರು ಅವರಿಗೆ ಸಂಪೂರ್ಣವಾಗಿ ಸೀರೆ ಉಡಿಸ್ತಾ ಇದ್ರು, ಲೂಸ್ ಆಗಿ ಬಹಳ ಚೆನ್ನಾಗಿ ಶರೀರದ ಅಂಗಾಂಗಗಳು ಹೊರಗಡೆ ಕಾಣದ ಹಾಗೆ ಬ್ಲೌಸ್ ಹೊಲಿಸ್ತಾ ಇದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಮಾನ ಮರ್ಯಾದೆಯ ಬಟ್ಟೆ. ಅದು ಇವತ್ತು ಉದಾಹರಣೆಗೆ ನಮ್ಮ ಹಿಂದೂಗಳಲ್ಲಿ ನೋಡಕ್ ಹೋದ್ರೆ ಇವತ್ತು ಬ್ರಾಹ್ಮಣರು, ಜೈನರು ಇಂಥವರೆಲ್ಲ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಅವರು ಬಟ್ಟೆ ಹಾಕಿರ್ತಾರೆ, ಮೈ ತುಂಬಾ ಶರೀರದ ಅಂಗಾಂಗಗಳು ಹೊರಗಡೆ ಕಾಣದ ಹಾಗೆ. ಆದ್ರೆ ಹಳೆಯವರು, ಈಗ ಹೊಸಬ್ರು ಅದರಲ್ಲಿ ಕೂಡ ಈಗಿನ ಒಂದು ಸ್ಪೇಷನ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಸಹೋದರಿಯರನ್ನ ನೋಡಿ ಅವರು ಯಾವಾಗ ಪ್ರಾಯಕ್ಕೆ ಬಂದ್ರು ಅಲ್ಲಿಂದಲೇ ಅವರಿಗೆ ಬುರ್ಕ ಹಾಕಿಸ್ತಾರೆ. ಅವರ ಶರೀರದ ಅಂಗಾಂಗಗಳು ಸ್ವಲ್ಪ ಕೂಡ ಹೊರಗಡೆ ಕಾಣುವುದಿಲ್ಲ. ಪಾದದಿಂದ ತಲೆ ಕೂಡ ಮುದುಕ ಹಾಕೊಂಡು ಬುರ್ಕ ಬಹಳ ಚೆನ್ನಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಾಗಿದೆ ದೇವರ ಒಂದು ನಿಯಮವಾಗಿದೆ. ಸ್ತ್ರೀ ವಾಚ್ಯತೆ ಹೇಳುವಾಗ ಅನೇಕರು ಏನ್ ಮಾಡ್ತಾರೆ, ಇವತ್ತು ಚೂಡಿ ಫ್ರಾಕು ಕೂಡ ಹಾಕ್ತಾರೆ. ದೇವರ ಕಾನೂನಿನ ಪ್ರಕಾರ ಚೂಡಿ ಫ್ರಾಕು ಕೂಡ ಹಾಕುವಾಗಿಲ್ಲ. ಅವ್ರು ಯಾವಾಗ ಮೆಜಾರಿಟಿಗೆ ಬಂದಿರ್ತಾರೋ, ಮೆಚೂರ್ಡ್ ಆಗಿರ್ತಾರೋ ಅಲ್ಲಿಂದಲೇ ಸ್ವಲ್ಪ ವರ್ಷ ಕಳೆದ ನಂತರ ಅವರು ಅಂದಾಜು ಒಂದು 17-18 ವರ್ಷ ಪ್ರಾಯಕ್ಕೆ ಬರುವಾಗ ಸೀರೆ ಬ್ಲೌಸ್ ಅನ್ನ ಚೆನ್ನಾಗಿ ಮೈ ತುಂಬ ಉಡ್ಸೋದನ್ನ ಅವರಿಗೆ ಕಳಿಸಬೇಕು. ಇದು ದೇವರಿಗೆ ಪ್ರೀತಿಯಾಗಿದೆ. ಅರ್ಧ ಬಟ್ಟೆಗಳನ್ನ ಹಾಕೊಳ್ಳೋದು ಅಲ್ಲಿ ನಾನಾ ತರದ ಒಂದೊಂದು ಶಿಕ್ಷೆಗಳು ಬರಕ್ಕೆ ಅಲ್ಲಿ ಕಾರಣವಾಗ್ತದೆ. ಇವತ್ತು ಎಷ್ಟೇ ವಯಸ್ಸಾದವನು ಕೂಡ ನೋಡ್ತೇವೆ. ಇವತ್ತು ಆಮೇಲೆ ಕೆಲವರು ಏನು ಒಂದೊಂದು ಕ್ರಿಶ್ಚಿಯನ್ ಪಂಗಡಗಳಲ್ಲಿ ನಾವು ನೋಡ್ತೇವೆ, ಮೊಣಕಾಲುವರೆಗೆ ಮಾತ್ರ ಸಣ್ಣ ಹುಡುಗಿಯರು ಹಾಕಿದಾಗೆ ಲಂಗವನ್ನು ಹಾಕೊಳ್ತಾರೆ. ಅದರಿಂದ ಮೇಲೆ ಒಂದು ಫ್ರಾಕನ್ನು ಹಾಕೊಳ್ತಾರೆ. ಅಯ್ಯೋ, ಅದರ ಅವಸ್ಥೆ ಹೇಳೋದು ಬೇಡ, ಹೇಳಕ್ಕೆ ನಿಮಗೂ ಬೇಸರವಾಗ್ಬೋದು. ಇದು ನಿಮಗೂ ಕೂಡ ಗೊತ್ತಿದೆ. ಆದ್ರಿಂದ ಖಂಡಿತವಾಗಿಯೂ ಯಾವಾಗಲೂ ಸ್ತ್ರೀಯರಾಗಿರ್ಬೇಕು. ಅದಕ್ಕೆ ಮರ್ಯಾದೆಗೆ ತಕ್ಕಾದ ಉಡುಪನ್ನ ತೊಟ್ಟುಕೊಳ್ಳಿರಿ. ಸ್ಪೇಷನ್ ಬಟ್ಟೆಗೆ ಹೋದಾಗ ಅಲ್ಲಿ ಪ್ರೀತಿ ಜಾಸ್ತಿ ಆಗ್ತದೆ, ಪ್ರೀತಿ ಬೆಳೀತಿದೆ. ಅದರಿಂದ ಏನೇನೋ ಆಗಿ ಹೋಗಿ ಇವತ್ತು ಎಷ್ಟೋ ಹುಡುಗಿಯರ ನಾನಾ ತರದ ಶಿಕ್ಷೆಗೆ ಒಳಗಾಗ್ತಾರೆ. ಇಡೀ ಪ್ರಪಂಚದೇ ಇವತ್ತು ನಡೆಯುವಂಥದ್ದು ಕಾರಣ ಅದೆಲ್ಲ ಸೈತಾನನ ಕಾರ್ಯವಾಗಿದೆ. ಇದೆಲ್ಲ ದೇವರ ಕಾರ್ಯವು ಅಲ್ಲವೇ ಅಲ್ಲ. ಈಗಾಗಲೇ ಹೇಳಿದಾಗೆ 1 ತಿಮೋತಿ 2:9, 1 ಪೇತ್ರ 3:1-3, ಯೆಶಾಯ 3ನೇ ಅಧ್ಯಾಯ 16-26, 1 ಪೇತ್ರ 3:4-6. ಇದನ್ನು ಓದುವಾಗ ಸ್ಪಷ್ಟವಾಗಿ ಅಲ್ಲಿ ಕಾಣ್ತದೆ. ಸ್ತ್ರೀಯರ ವಿಷಯ ಹೀಗಾಯ್ತು. ಈಗ ಪುರುಷರ ವಿಷಯಕ್ಕೆ ಬರೋಣ. ಅನೇಕ ನಾಟಕಗಳಲ್ಲಿ, ಯಕ್ಷಗಾನಗಳಲ್ಲಿ ಮತ್ತೆ ಇನ್ನು ಯಾವ್ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ಇತರನ್ನ ಮೆಚ್ಚಿಸ್ಲಿಕ್ಕೋಸ್ಕರ, ನಗಿರ್ಲಿಕ್ಕೋಸ್ಕರ ಪುರುಷರು ಕೂಡ ಸ್ತ್ರೀ ವೇಷವನ್ನ ಹಾಕೊಳ್ತಾರೆ. ಅಂತವ್ರನ್ನ ನೋಡಿ ಇದು ಕೂಡ ದೇವರಿಗೆ ಹೇಯವಾಗಿದ್ದು, ದೇವರಿಗೆ ಬೇಸರವಾದು, ಅಂಥವ್ರಿಗೆ ಕೂಡ ಶಿಕ್ಷೆ ಬರ್ತದೆ ಅಂತೇಳಿ ದೇವರ ಮಾತು, ಭಗವಂತ ಪರಮಾತ್ಮನ ಮಾತು ತಿಳಿಸಲ್ಪಡುತ್ತದೆ. ಪುರುಷರ ಬಟ್ಟೆ ಹಾಕ್ಬೇಕು ಮೈ ತುಂಬಾ. ಆದ್ರೆ ಇವತ್ತು ಅನೇಕ ಪುರುಷರ ಬಟ್ಟೆಗಳು ಕೂಡ ಒಂದೊಂದು ಪ್ಯಾಂಟ್ಗಳನ್ನ ಹಾಕ್ತಾರೆ. ಕೆಳಗಡೆ ಕೂತ್ಕೊಳ್ಳುವಾಗ ಆ ಪ್ಯಾಂಟ್ ಕೆಳಗಡೆ ಜಾರಿ ಹೋಗ್ತದೆ. ಅದು ಒಂದೊಂದು ಎಂತೋ ಪೆನ್ಸಿಲ್ ಪ್ಯಾಂಟ್ ಅಂತೆ, ಪೆನ್ನು ಪ್ಯಾಂಟ್ ಅಂತೆ, ಮೊಣಕಾಲಿಂದ ಸ್ವಲ್ಪ ಕೆಳಗಡೆ ಇರ್ತದೆ, ಟೈಟ್ ಆಗಿ ಇರ್ತದೆ. ಅಯ್ಯೋ, ಒಂದು ಶರ್ಟ್ಗಳು, ಸ್ಪೇಷನ್ ಶರ್ಟ್ಗಳು, ಇದೆಲ್ಲ ನೋಡೋದು ಇವತ್ತು ಅಸಹ್ಯವಾಗ್ತದೆ.
ಹಾಗೆ ಅಂತ ಪುರುಷರು ಕೂಡ ಅವರವರ ಮರ್ಯಾದೆಗೆ ತಕ್ಕಾದ ಬಟ್ಟೆಯನ್ನ ಹಾಕೊಳ್ಬೇಕಾಗ್ತದೆ. ಇವತ್ತು ಅನೇಕರು ಏನ್ ಮಾಡ್ತಾರೆ, ಪ್ಯಾಂಟ್ ಹಾಕಿ ಅದ್ರಿಗೆ ಶರ್ಟ್ ಹಾಕಿ ದೊಡ್ಡ ಬೆಲ್ಟ್ ಹಾಕಿ ಇನ್ಸೆಂಟ್ ಮಾಡ್ಕೊಳ್ತಾರೆ. ಖಂಡಿತವಾಗಿ ಮಾಡಬಾರದು. ಅದರ ಅರ್ಥವೇ ಬೇರೆ ಸೂಚಿಸ್ತದೆ. ಅದು ಕೂಡ ಬಹಳ ತಪ್ಪು. ಅದನ್ನು ಕೂಡ ಹೇಳಕ್ ಹೋಗೋದಿಲ್ಲ. ಆದಿ ಕಾಲದವ್ರು ಹೇಗೆ ಹಾಕೊಳ್ತಿದ್ರು, ಮೊದಲು ಲುಂಗಿ ಬಂತು, ಆಮೇಲೆ ಪ್ಯಾಂಟ್ ಬಂತು. ಈಗ ಆಯ್ತು, ಪ್ಯಾಂಟ್ ಕೂಡ ತುಂಬಾ ಒಳ್ಳೆ ಇದೆ ಗಂಡಸರಿಗೆ. ಆದ್ರೆ ಶರ್ಟ್ ಖಂಡಿತವಾಗಿ ಅವರ ಮೊಣಕಾಲಿಂದ ಸ್ವಲ್ಪ ಮೇಲೆ ಅಲ್ಲಿಯವರೆಗೆ ಉದ್ದವಾಗಿರಬೇಕು ಶರ್ಟ್ ಪುರುಷರದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಇವತ್ತೇನಾಗ್ತದೆ, ಅನೇಕ ಒಂದು ಹೇಸಿಗೆಗೆ ಕಾರಣವಾಗ್ತದೆ. ಇದನ್ನು ಪುರುಷರೇ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಇನ್ಸೆಂಟ್ ಕೂಡ ಮಾಡಕ್ಕೆ ಹೋಗಬಾರದು. ಪುರುಷರ ಬಟ್ಟೆ ಕೂಡ ಅಚ್ಚುಮೆಚ್ಚಾಗಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಹೇಳಿದಂತ ವಚನಗಳಲ್ಲಿ ಕೂಡ ಖಂಡಿತವಾಗಿ ಅಲ್ಲಿ ಏನಾಗಿದೆ, ಸ್ತ್ರೀಯರು ಕೂಡ ಅನೇಕರು ಇವತ್ತು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ, ತಲೆಯ ಕೂದಲನ್ನು ಅಲಂಕರಿಸಿಕೊಳ್ತಾರೆ. ಅದು ಮಾಡಬಾರದು. ಒಂದು ವೇಳೆ ಕೂದಲು ಕಪ್ಪು ಇರ್ಬೋದು, ಅಲ್ಲ ಕೆಂಪು ಇರ್ಬೋದು, ಗುಡ್ಡ ಇರ್ಬೋದು, ಏನೇ ಇರ್ಬೋದು, ಅದು ದೇವರು ಹೇಗೆ ಕೊಟ್ಟು ಹೇಗೆ ಆಗ್ತದೆ ಹಾಗೆ ಹೋಗ್ತಾ ಇರ್ಬೇಕು. ಅದಕ್ಕೆ ಅದು ಕೆಂಪಾಯ್ತಪ್ಪ ಸ್ವಲ್ಪ ಬೆಳ್ಳಗಾಯ್ತು ಅಂತೇಳಿ ಅದಕ್ಕೆ ಈಗ ಅನೇಕರು ಯಾವುದೋ ಒಂದು ಪೇಂಟ್ ಹೊಡಿತಾರೆ. ಅದು ಕೂಡ ಯಾವಾಗಲೂ ಮಾಡಲೇಬಾರದು. ಅನೇಕರು ರೆಡಿಮೇಡ್ ಜಡೆಯನ್ನ ಜಾಯಿಂಟ್ ಮಾಡ್ಕೊಳ್ತಾರೆ. ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪಾಗಿದೆ. ಇದು 1 ತಿಮೋಥಿ 2ನೇ ಅಧ್ಯಾಯ 9ರಿಂದ 15ರವರೆಗೆ ಓದುವಾಗ, 1 ತಿಮೋಥಿ 2ನೇ ಅಧ್ಯಾಯ 9ರಿಂದ 15ರವರೆಗೆ ಓದುವಾಗ, ಯೆಶಾಯ 3ನೇ ಅಧ್ಯಾಯ 16ರಿಂದ 20ರವರೆಗೆ ಕೂಡ ಓದುವಾಗ, 1 ಪೇತ್ರ 3 1ರಿಂದ 6ರವರೆಗೆ ಓದುವಾಗ ಅಲ್ಲಿ ಸ್ಪಷ್ಟವಾಗಿ ಆ ದೇವರ ಮಾತು ನಮಗೆ ತಿಳಿಸಲ್ಪಡ್ತದೆ. ಆ ಪರಮಾತ್ಮ ಭಗವಂತನ ಮಾತೇ ಆಗಿದೆ. ಇನ್ನು ಕೆಲವರು ಕೂಡ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕೈ ಉಗುರಿಗೆ, ಕಾಲು ಉಗುರಿಗೆ, ತುಟಿಗಳಿಗೆ ಕೆಂಪು ಬಣ್ಣವನ್ನು ಹೊಡೆದುಕೊಳ್ಳುವುದು. ಇದು ಕೂಡ ಬಹಳ ತಪ್ಪು. ಈ ರೀತಿ ಬಣ್ಣ ಹೊಡೆದವರು ಈ ರೀತಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಅದು ಕಿವಿಗೆ ಒಂದು ದೊಡ್ಡ ದೊಡ್ಡ ಮಾರ್ಕೆಟ್ ವಾಲೆಗಳನ್ನು ಹಾಕೊಳ್ತಾರೆ. ಅಸಹ್ಯವಾಗಿ ಕಾಣ್ತದೆ. ನಿಜವಾಗಿ ಸಣ್ಣ ವಾಲೆಗಳನ್ನು ಹಾಕಿಕೊಳ್ಳಬೇಕಾಗಿದೆ. ಹಾಗೆ ಅಂತವರೊಂದು ಲಕ್ಷಣವೇ ಬೇರೆ ಇರ್ತದೆ. ಅಂತ ಒಂದು ವೇಷಕ್ಕೆ ಕೂಡ ಹೋಗಬಾರದು. ಅದು ಇವತ್ತು ಹಾಕೋದು ಯಾರು ಆ ರೀತಿ ವೇಷ, ನಾನಾ ತರದ ಸ್ಟೈಲ್ನ ಮಾಡಿಕೊಂಡು ಈ ರೀತಿ ಯಾರು ಇರ್ತಾರೆ ಅಂತ ಚೆನ್ನಾಗಿ ಗೊತ್ತಿದೆ. ಆಗ ಇಲ್ಲಿ ಇದ್ದ ಮರ್ಯಾದೆಯನ್ನು ಕೂಡ ಕಳೆದುಕೊಳ್ಳುವಂತ ಪರಿಸ್ಥಿತಿ ಆಗಿದೆ. ಇದಕ್ಕೆ ದೇವರ ವಚನವು ಹೇಳುವುದು, ಅಂದ ಚಂದಗಳಿಗೆ ಯಾರು ಮಾರು ಹೋಗಬಾರದು. ಅದೇ ರೀತಿ ಹೀಗೆ ಪುರುಷರು ಕೂಡ ಇವತ್ತು ಏನ್ ಮಾಡ್ತಾರೆ, ಕೂದಲಲ್ಲಿ ಕೂಡ ನಾನಾ ತರದ ಕಟ್ಟಿಂಗು, ಮೇಲೆ ಉದ್ದವಾಗಿ ಬೆಳ್ತಾರೆ, ಅದರ ಸೈಡ್ ಕೆಳಗಡೆ ಮಾತ್ರ ಚೆನ್ನಾಗಿ ಬೋಳಿಸ್ತಾರೆ, ಮೇಲೆ ಒಂದಿಷ್ಟು ದಪ್ಪವಾಗಿ ದೊಡ್ಡದಾಗಿ ಕಾಣ್ತದೆ ತಲೆ. ಯಾವಾಗಲೂ ಹಾಗೆ ಮಾಡಬಾರದು. ಹಿರಿಯರು ಹೇಗೆ ಕಟ್ಟಿಂಗ್ ಮಾಡ್ಕೊಂಡ್ರೋ ಅದುವೇ ಅಂದ ಚಂದ. ಅದೇ ರೀತಿ ಕಟ್ಟಿಂಗ್ ಅಲ್ಲಿ ಹೋಗಬೇಕು. ಅನೇಕರು ಇವತ್ತು ಗಡ್ಡ ಮೀಸೆಗಳಲ್ಲಿ ಸ್ಟೈಲ್ ಮಾಡೋರು ಇದ್ದಾರೆ. ಖಂಡಿತವಾಗಿ ಮಾಡಬಾರದು. ಇದೆಲ್ಲ ಸೈತಾನನ ಕಾರ್ಯವಾಗಿದೆ. ಹಿರಿಯರು ಯಾವ ರೀತಿ ಇದ್ರು ಅದೇ ರೀತಿಯಲ್ಲಿ ಬರಬೇಕಾಗಿದೆ. ಹಾಗೆ ಇವತ್ತು ಅನೇಕ ಸೇವಕರು ಕೂಡ ನಾನಾ ತರದ ಕಟ್ಟಿಂಗು, ನಾನಾ ತರದ ರೌಂಡ್ ಗಡ್ಡ, ಅದರಲ್ಲಿ ಸ್ಟೈಲ್ ಮಾಡೋದು, ಅದರಲ್ಲಿ ಮೀಸೆ ಸ್ಟೈಲ್ ಮಾಡೋದು, ಅವರ ಮುಖವನ್ನು ಅವರೇ ಕಣ್ಣಲ್ಲಿ ನೋಡ್ಕೊಳ್ಳೋದು, ಇತರರಿಗೆ ಹೇಗಿದೆ ನನ್ನ ಮುಖ ಚೆನ್ನಾಗಿ ಕಾಣ್ತದ ಅಂತ. ಇದು ಹುಬ್ಬಳ್ಳಿಯಲ್ಲಿ ಒಂದು ಸೇವಕರು, ಬಹಳ ದೊಡ್ಡ ಸೇವಕರು, ಬಹಳ ಇಂಗ್ಲಿಷು ಹಿಂದಿಯಲ್ಲಿ ಮಾತನಾಡುವವರು, ಇಡೀ ಭಾರತ ದೇಶದಂತ ಹೋಗಿ ಇವತ್ತು ಶುಭ ಸಂದೇಶವನ್ನು, ಸುವಾರ್ತೆಯನ್ನು ಸಾರುವಂತವರು ಕೂಡ ನಾನು ಹುಬ್ಬಳ್ಳಿಯಲ್ಲಿ ಇದ್ದಾಗ ಒಂದು ಸೇವಕರು ಇದೇ ರೀತಿ ಮಾಡ್ತಾ ಇದ್ರು. ಬಹಳ ಒಂದು ದೊಡ್ಡ ತಪ್ಪು ನನ್ನ ಸಹೋದರ ಸಹೋದರಿಯರೇ. ಆದ್ರಿಂದ ದೇವರ ವಾಕ್ಯಕ್ಕನುಸಾರವಾಗಿ ಚೆನ್ನಾಗಿ ಜೀವಿಸಬೇಕಾಗಿದೆ. ಸ್ತ್ರೀಯರು ಪುರುಷರಂತೆ, ಪುರುಷರು ಸ್ತ್ರೀಯರಂತೆ ಯಾವುದೇ ಕಾರಣಕ್ಕೂ ಬಟ್ಟೆಯನ್ನು ಹಾಕಿಕೊಳ್ಳಬಾರದು. ಅಲಂಕಾರ ಕೂಡ ಮಾಡಿಕೊಳ್ಳಬಾರದು. ಸರಿಯಾಗಿ ನಡೆದರೆ ದೇವರಿಗೆ ಪ್ರೀತಿ, ಇಲ್ಲದಿದ್ದರೆ ದೇವರಿಗೆ ಬೇಸರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಧರ್ಮೋಪದೇಶಕಾಂಡ 22 6 ಮತ್ತು 7ನೇ ವಚನಗಳನ್ನ ಓದಿಕೊಳ್ಳೋಣ. ನೀವು ದಾರಿಯಲ್ಲಿ ಹೋಗುವಾಗ ಮರದ ಮೇಲಾಗಲಿ ನೆಲದ ಮೇಲಾಗಲಿ ಇರುವ ಒಂದು ಪಕ್ಷಿಯ ಗೂಡಿನೊಳಗೆ ಮರಿಗಳು ಅಥವಾ ತತ್ತಿಗಳು ಇದ್ದು ಅವುಗಳ ಮೇಲೆ ತಾಯಿ ಹೊದಗಿರುವುದನ್ನು ಕಂಡರೆ ಮರಿಗಳನ್ನು ತೆಗೆದುಕೊಳ್ಳಬಹುದೇ ಹೊರತು ತಾಯಿಯನ್ನು ಹಿಡಿದುಕೊಳ್ಳಬಾರದು. ನೀವು ಹೀಗೆ ನಡೆದುಕೊಂಡರೆ ನಿಮಗೆ ಶ್ರೇಯಸ್ಸುಂಟಾಗುವುದು ಮತ್ತು ಬಹುಕಾಲ ಬಾಳುವಿರಿ. ದೇವರ ಸ್ತೋತ್ರ. ಅನೇಕರು ಏನ್ ಮಾಡ್ತಾರೆ, ಇವತ್ತೊಂದು ಪಕ್ಷಿ ಮರದ ಮೇಲೆ ಗೂಡು ಕಟ್ಟಿಕೊಂಡು ಅಥವಾ ಒಂದು ಗಿಡದ ಮೇಲೆ ಗೂಡು ಕಟ್ಟಿಕೊಂಡು ಮರಿ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ಮರಿಗಳನ್ನೇ ತೆಗೆದುಕೊಳ್ಬಹುದು ಹೊರತು
ತಾಯಿಯನ್ನು ತೆಗೆದುಕೊಳ್ಳಬಾರದು. ಯಾಕೆಂದ್ರೆ ತಾಯಿಯನ್ನು ತೆಗೆದುಕೊಂಡರಲ್ಲಿ ಇನ್ನು ಮುಂದೆ ಸಂತಾನ ಬಹಳ ಕಷ್ಟವಾಗ್ತದೆ. ಆದ್ರಿಂದ ಮರಿಗಳನ್ನೇ ತೆಗೆದುಕೊಳ್ಳಬೇಕು ಹೊರತು ತಾಯಿಯನ್ನ ತೆಗೆದುಕೊಳ್ಳಬಾರದು. ಒಂದು ವೇಳೆ ಇದರ ವಾಚನದ ಪ್ರಕಾರ ಇದು ನನ್ನ ಒಂದು ಸ್ವಂತ ಅನುಭವದಿಂದ ಹೇಳ್ತೇನೆ, ತೆಗೆದುಕೊಂಡ್ರೆ ತಾಯಿ ಮರಿಗಳನ್ನ ಜೊತೆಗೆ ತಗೊಂಡು ಸಾಕಬಹುದು ಎಂಬುದಾಗಿ ಇದರ ಅರ್ಥವಾಗಿರಬಹುದು ಆಗಿದೆ. ಬರೀ ತಾಯಿಯನ್ನ ಹಿಡ್ಕೊಂಡ್ರೆ ಅಲ್ಲಿ ಏನಾಗ್ತದೆ, ಅಲ್ಲಿ ಮರಿಗಳು ಸತ್ತು ಹೋಗ್ತವೆ. ಆದ್ರಿಂದ ಆ ಮರಿಗಳನ್ನ ಮಾತ್ರ ಹಿಡ್ಕೊಂಡು ಪೋಷಣೆ ಮಾಡಬೇಕು, ಆಮೇಲೆ ತಾಯಿಯನ್ನ ಹಿಡ್ಕೊಳ್ಳಬಾರದು. ಇಲ್ಲ ಇದ್ರೆ ತಾಯಿ ಮತ್ತು ಮರಿಗಳನ್ನು ಚೆನ್ನಾಗಿ ಹಿಡ್ಕೊಂಡು ಸಾಕುವುದು ಬಹಳ ಉತ್ತಮವಾಗಿದೆ. ಒಂದು ವೇಳೆ ಆ ರೀತಿ ಮಾಡಿದ್ರೆ ತಾಯಿಗೂ ಬೇಸರ, ಮರಿಗಳಿಗೂ ಬೇಸರ, ಆ ಒಂದು ಶಿಕ್ಷೆ ಕೂಡ ಅಂತವರಿಗೆ ಬರುವ ಸಂದರ್ಭ ಇದೆ. ನೋಡಿ, ಪಕ್ಷಿಗಳ ಮೇಲೆ ಕೂಡ ದೇವರಿಗೆ ಅತೀ ದೊಡ್ಡ ಪ್ರೀತಿ ಇದೆ. ಹಾಗೆ ಇವತ್ತು ನಾವು ಕೂಡ ಅದನ್ನ ಪಾಲಿಸಲೇಬೇಕು. ಇದು ಮತ್ತೆ ಇನ್ನು ಪ್ರಾಣಿಗಳಲ್ಲಿ ಕೂಡ ಇದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನಾವು ಅರ್ಥ ಕೊಂಡಾಗ ಅಲ್ಲಿ ಓದ್ಬೋದು. ಅನೇಕರು ಇವತ್ತು ದನ ಇರ್ಬೋದು, ಪ್ರಾಣಿ ಇರ್ಬೋದು, ಏನೇ ಇರ್ಬೋದು, ಅದರ ಮೇಲೆ ಬಿಸಿ ನೀರು ಹೊಯ್ದು ಚೆಲ್ಲುವಂಥದ್ದು, ಕೈ ಕಾಲು ಹೊಡೆದು ಮುರಿಯುವಂಥದ್ದು, ಕತ್ತಿ ತಗೊಂಡು ಕಡಿಯುವಂಥದ್ದು, ಇದೆಲ್ಲ ನಡೆದು ಹೋಗುತ್ತದೆ. ಇದು ಕೂಡ ಮಾಡಲೇಬಾರದು. ಇಲ್ಲವು ಬಹಳ ತೊಂದರೆ ಕೊಡ್ತಾವಂದ್ರೆ ಅದನ್ನು ಕೊಂದೇ ಬಿಡಬೇಕು. ಅದು ಅಲ್ಲಿಗೆ ಮುಗಿದು ಹೋಯಿತು. ಯಾಕೆಂದ್ರೆ ಪ್ರಾಣಿ ಪಕ್ಷಿಗಳ ಮೇಲೆ ಮನುಷ್ಯರಿಗೆ ದೇವರು ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಇಲ್ಲದ್ರೆ ಸಣ್ಣದಾಗಿ ಹೊಡೆದು ಅವರನ್ನ ಓಡಿಸಬೇಕು. ಇಲ್ಲವೇ ಬಹಳ ತೊಂದರೆ ಬರ್ತದೆ ಅಂತಂದ್ರೆ ಕೊಂದೇ ಹಾಕಬೇಕಾಗಿದೆ. ಇವತ್ತೀಗ ಎಲ್ಲಿ ಕಾಡು ಪ್ರಾಣಿಗಳ ಉಪಟಗಳು ಜಾಸ್ತಿ ಆಗಿದ್ದಾವೆ ಅಲ್ಲಿ ಇವತ್ತು ಏನ್ ಮಾಡ್ತಾರೆ, ಹುಲಿಗಳನ್ನ, ಚಿರತೆಗಳನ್ನ, ಕಾಡು ಹಂದಿಗಳನ್ನ, ಆನೆಗಳನ್ನ ತೀರ ಹೊಡೆದು ಕೊಡ್ತಾ ಇದ್ದಾರೆ. ಕಾರಣ ಉಪಟಗಳು ತಡೆಯಕ್ಕಾಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಏನ್ ಮಾಡಬೇಕು, ಆ ರೀತಿ ಕೂಡ ಯಾವಾಗಲೂ ಪ್ರಾಣಿಗಳಿಗೆ ಹಿಂಸೆಯನ್ನ ಕೊಡಬಾರದು, ಅವರನ್ನು ಹಿಂಸೆಯಿಂದ ನರಳುವಂತೆ ಮಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 8ನೇ ವಚನ, ಧರ್ಮೋಪದೇಶಕಾಂಡ 22:8. ಹೊಸ ಮನೆಯನ್ನು ಕಟ್ಟಿಸಿಕೊಳ್ಳುವಾಗ ಯಾವನಾದರೂ ಅದರ ಮಾಳಿಗೆಯಿಂದ ಬಿದ್ದು ನಿಮಗೆ ಜೀವಹತ್ಯೆ ದೋಷ ಉಂಟಾಗದಂತೆ ಮಾಳಿಗೆಯ ಮೇಲೆ ಸುತ್ತಲೂ ಸಣ್ಣ ಗೋಡೆಯನ್ನು ಕಟ್ಟಿಸಬೇಕು. ಒಬ್ಬೊಬ್ಬರು ಮನೆ ಕಟ್ತಾರೆ, ಮನೆ ಕಟ್ಟಿ ಮೇಲೆ ಟೆರೆಸ್ ಹಾಕಿ ಬಿಟ್ಟು ಬಿಡ್ತಾರೆ. ಆಗ ಅದರ ಮೇಲೆ ಏನಾದರೂ ಮಕ್ಕಳುಗಳು, ಮನುಷ್ಯರು ಏನಾದರೂ ಉಣಗಕ್ಕೆ ಹಾಕೋದು, ಕೆಲಸ ಮಾಡಿದಾಗ ಆಯ ತಪ್ಪಿ ಕೆಳಗೆ ಬಿದ್ದು ಹೋಗಬಹುದು. ಆಗ ಅಲ್ಲಿ ಬಿದ್ದು ಹೋಗಿ ಅವರಿಗೆ ಕೈ ಕಾಲು ಮುರ್ಕೊಳ್ಳೋದು, ಸತ್ತು ಹೋದರೆ ಮನೆಗೆ ಶಾಪ. ಅದು ಮನೆ ಕಟ್ಟಿಸಿದವರಿಗೆ ಶಾಪ. ಆದ್ರಿಂದ ಮನೆಯ ಮೇಲೆ, ಟೆರೆಸ್ ಮೇಲೆ ಏನ್ ಮಾಡಬೇಕು, ಕನಿಷ್ಠ ಪಕ್ಷ ಒಂದು ಎದೆ ಮಟ್ಟಕ್ಕಾದರೂ ರೌಂಡ್ ಅದಕ್ಕೆ ಗೋಡೆಯನ್ನ ಕಟ್ಟಿಸಬೇಕು. ಆಗಲ್ಲಿ ಯಾರು ಕೆಳಗಡೆ ಬೀಳುವಂತ ಅವಕಾಶ ಇರುವುದಿಲ್ಲ. ಅದು ದೇವರ ಒಂದು ಬಹಳ ಎಚ್ಚರವಾಗಿದೆ. ಇಲ್ಲದ್ರೆ ಹಾಗೆ ಮಾಡದೆ ಬಿದ್ದು ಗಿದ್ದು ಕೈಕಾಲ ಮುರ್ಕೊಂಡು ಸತ್ರೆ ಅದೇನಾಗ್ತದೆ, ಒಂದು ಕೊಲೆಗೆ ಸಮಾನವಾಗ್ತದೆ. ಅಂತವರಿಗಂತ ಮನೆಗೂ ಕೂಡ ಶಾಪ. ಇದನ್ನು ಬಹಳ ಚೆನ್ನಾಗಿ ಪಾಲಿಸಲೇಬೇಕಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿ ತಿಳಿದುಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಮಾರ್ಗದಲ್ಲಿ ನಡೆದು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದ ಯಾರೂ ಜ್ಞಾನ ಹೊಂದಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಹೇರಳವಾಗಿ ನಡೆಸಲಿ.